ನಮಸ್ಕಾರ ಸಜ್ಜನರೇ. ಇವತ್ತಿನ ವಿಷಯ ತುರ್ತು ಪರಿಸ್ಥಿತಿಗೆ 50 ವರ್ಷ. ಬಾಬು ಜಗಜೀವನರಾಮ್ ಅವರ ಪ್ರಜಾಪ್ರಭುತ್ವದ ಹೋರಾಟ. ಜೂನ್ 1975 ಭಾರತದಲ್ಲಿ ಪ್ರಜಾಪ್ರಭುತ್ವದ ಇತಿಹಾಸದ ಕರಾಳ ಅಧ್ಯಾಯ ಆರಂಭವಾದ ದಿನ. ಇಂದಿಗೆ 51 ವರ್ಷ. ಇಂದು ನಾವು ನೆನಪಿಸಿಕೊಳ್ಳೋಣ ಸಂವಿಧಾನ ಪರ ರಕ್ಷಣಾ ಧ್ವಜ ಹಿಡಿದ ಧೈರ್ಯವಂತ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನು. 1975ರಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಸ್ಥಾಪಿಸಿದ ಹೊಸ ಪಕ್ಷ ಕಾಂಗ್ರೆಸ್ ಫಾರ್ ಡೆಮೊಕ್ರಸಿ. ಅವರ ನಿರ್ಧಾರ ಕೇವಲ ರಾಜಕೀಯವಲ್ಲ, ಅದು ಪ್ರಜಾಪ್ರಭುತ್ವದ ರಕ್ಷಣಾ ಘೋಷಣೆಯಾಗಿತ್ತು. ತುರ್ತು ಪರಿಸ್ಥಿತಿಯ ಕರಾಳತೆ. 1975ರ ತುರ್ತು ಪರಿಸ್ಥಿತಿ ದೇಶದ ನಾಗರಿಕ ಹಕ್ಕುಗಳ ಬಲಾತ್ಕೃತ. ಮಾಧ್ಯಮ, ರಾಜಕೀಯ ವಿರೋಧಿ, ಸಾಮಾಜಿಕ ನಾಯಕ ಎಲ್ಲರಿಗೂ ಜೈಲು. ಅದು ಭಾರತದ ಕಂಡ ಮೊದಲ ಸರ್ವಾಧಿಕಾರಿ ಆಡಳಿತ. ಸರ್ಕಾರದ ಅಕ್ರಮಗಳಿಗೆ ವಿರೋಧವಾಗಿ ಬಾಬು ಜಗಜೀವನ್ ರಾಮ್ ಕಾಂಗ್ರೆಸ್ ತೊರೆದು ಹೊರಬಂದರು. ಅವರು ಕಾಂಗ್ರೆಸ್ ಫಾರ್ ಡೆಮೊಕ್ರಸಿ ಮೂಲಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಮುಂದಾದರು. ಸಂವಿಧಾನದ ತಿದ್ದುಪಡಿ ವಿಷಯಗಳು. 38ರಿಂದ 42ರವರೆಗಿನ ತಿದ್ದುಪಡಿಗಳು ಇವು ಸಂವಿಧಾನದ ಪ್ರಜಾಪ್ರಭುತ್ವದ ತತ್ವಗಳನ್ನೇ ಕುಸಿಯುವಂತೆ ಮಾಡಿದವು. ವಿಶೇಷವಾಗಿ 39ನೇ ತಿದ್ದುಪಡಿ ಪ್ರಧಾನಿ ವಿರುದ್ಧದ ತೀರ್ಪುಗಳನ್ನೇ ಅಮಾನ್ಯಗೊಳಿಸಿತು. ಇಂದಿಗೂ ಅದೇ ಪ್ರಶ್ನೆ. ಇಂದು 50 ವರ್ಷವಾದರೂ ಪ್ರಜಾಪ್ರಭುತ್ವವೇ ಮುಖ್ಯವಾದ ಪ್ರಶ್ನೆ. ರಾಜಕೀಯ ಪಕ್ಷಗಳಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆಯೇ? ವಂಶವಾದಿತ ಪಕ್ಷಗಳಲ್ಲಿ ಕಾಂಗ್ರೆಸ್ ಫಾರ್ ಡೆಮೊಕ್ರಸಿ ಮಾದರಿಯ ಹೊಸ ಚಾಲನೆ ಎಷ್ಟು ಅನಿವಾರ್ಯವಾಗಿದೆ ಎಂಬುದನ್ನು ತಿಳಿಯಬೇಕಿದೆ. ಬಾಬು ಜಗಜೀವನ್ ರಾಮ್ ಅವರ ಧೈರ್ಯ ಒಂದು ಕಾಲದ ಬೆಳಕು. ನಾವು ಮರೆಯಬಾರದು. ಪ್ರಜಾಪ್ರಭುತ್ವ ರಕ್ಷಿಸಲು ಕೆಲವರು ತ್ಯಾಗವನ್ನೇ ಮಾಡಿದ್ದಾರೆ. ಕಾಂಗ್ರೆಸ್ ಫಾರ್ ಡೆಮೊಕ್ರಸಿ ಒಂದು ಚಿನ್ನದ ಅಧ್ಯಾಯ. ಇಂದಿಗೂ ಅದು ನಮ್ಮನ್ನು ಸವಾಲು ಹಾಕುತ್ತದೆ. ನಾವು ಪ್ರಜಾಪ್ರಭುತ್ವವನ್ನು ಬದುಕಿಸುತ್ತಿದ್ದೇವಾ ಎಂದು. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಲೈಕ್, ಶೇರ್, ಕಮೆಂಟ್ ತಪ್ಪದೆ ಮಾಡಿ. ಧನ್ಯವಾದಗಳು.